ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ನಿಮಗೆ ಡ್ರೈ ಫ್ರೂಟ್ ಲಡ್ಡು ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಗೈಸ್, ಇಲ್ಲಿ ನಾನು ಫಸ್ಟು ಒಂದು ಪ್ಯಾನ್ ತಗೋತಾ ಇದ್ದೀನಿ. ಆ ಪ್ಯಾನ್ ಒಳಗಡೆ ಬಾದಾಮ್ ಹಾಕೋತಾ ಇದ್ದೀನಿ. ಫುಲ್ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ತುಪ್ಪ ಏನು ಯೂಸ್ ಮಾಡ್ತಾ ಇಲ್ಲ. ಗ್ಯಾಸ್ ಫ್ಲೇಮ್ನ ಫುಲ್ ಸ್ಲೋ ಆಗಿ ಇಟ್ಕೊಳ್ಳಿ. ಅದ್ರ ಮೇಲೆ ಎಷ್ಟು ನಿಧಾನಾಗಿ ಪೇಷನ್ಸಾಗಿ ರೋಸ್ಟ್ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ನಾನು ತಗೊಂಡಿದ್ದ ಡ್ರೈ ಫ್ರೂಟ್ ಬಂದು ಕಾಜು. ಅದನ್ನು ಸೇಮ್ ಪ್ರೊಸೀಜರ್ ಫುಲ್ ಕಾಮಾಗಿ ಪೇಷನ್ಸಿಂದ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಾವಿಲ್ಲಿ ತುಪ್ಪ ಎಲ್ಲ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ಡ್ರೈ ಫ್ರೂಟ್ಸಲ್ಲೇ ಲೈಕ್ ಆಯಿಲ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದು ನಮಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತ ನಾನು ಇಲ್ಲಿ ಘೀ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇಲ್ಲಿ ನಾನು ಸನ್ಫ್ಲವರ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಅದನ್ನು ಸೇಮ್ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಏನೇನು ಅವೈಲೇಬಲ್ ಇದೆ ಅದು ನೋಡ್ಕೊಂಡು ಹಾಕೊಳ್ಳಿ. ಏನು ಕಂಪಲ್ಸರಿ ಏನಿಲ್ಲ ಇದನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ, ನಾನು ಹಾಕೋ ವಸ್ತುಗಳನ್ನೇ ಹಾಕಬೇಕು ಅಂತ. ಸೊ ನೆಕ್ಸ್ಟು ಇಲ್ಲಿ ನಾನು ಪಂಪ್ಕಿನ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಸೊ ಇದು ಎಲ್ಲ ಪ್ರೊಸೀಜರ್ಸ್ ಸೇಮೇ. ಸೊ ಎಲ್ಲನೂ ತುಂಬ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಮ್ಮ ಹತ್ರ ಪಿಸ್ತಾ ಇತ್ತಿಲ್ಲ. ಸೊ ನಾವು ಪಿಸ್ತಾ ಎಲ್ಲ ತಿನ್ಕೊಬಿಟ್ಟಿದ್ದೋ ಮನೆಯಲ್ಲಿ, ಹಂಗಾಗಿ ನಾವು ಪಿಸ್ತಾನ ಯೂಸ್ ಮಾಡಿಲ್ಲ. ನಿಮ್ಮ ಮನೇಲಿ ಇದ್ದರೆ ನೀವು ಅದನ್ನು ಹಾಕೋಬೋದು. ನಾನು ಡ್ರೈ ರೋಸ್ಟ್ ಎಲ್ಲ ಮಾಡ್ಕೊಂಡು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಸೊ ಆರಬೇಕು ಅಂತ, ಇಲ್ಲಾಂದರೆ ಮಿಕ್ಸಿಲಿ ಆಡ್ಸೋಕ್ಕಾಗಲ್ಲ. ಇಲ್ಲಿ ನೀವು ನೋಡ್ಬೋದು. ಸೊ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ. ಕೊಬ್ಬರಿನೂ ಸೇಮ್ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಅದರಲ್ಲೂ ಸೇಮ್ ಆಯಿಲ್ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಕೊಬ್ಬರಿ ಮಿಸ್ ಮಾಡಬೇಡಿ, ಯಾಕಂದರೆ ಕೊಬ್ಬರಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಇಲ್ಲಿ ಬೇರೆ ಥರ ಸ್ವೀಟ್ನರ್ ಏನೂ ಆ್ಯಡ್ ಮಾಡೋ ಅವಶ್ಯಕತೆಯೇ ಬರಲ್ಲ. ಇಲ್ಲಿ ನಾನು ಫುಲ್ ಒಂದು ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅದ್ರ ಮೇಲೆ ಸ್ವಲ್ಪ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೋಬೋದು, ಬಿಕಾಸ್ ಎಲ್ಲ ಡ್ರೈ ಫ್ರೂಟ್ಸು ಸಹ 250 ಗ್ರಾಮ್ಸ್ ಇತ್ತು. ಸೊ ನಾನು ಮೆಜರ್ಮೆಂಟ್ ಹೇಳೋದು ಮರ್ತ್ಬಿಟ್ಟೆ ಸ್ಟಾರ್ಟಿಂಗಲ್ಲೇ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಫ್ ಘೀ ಹಾಕೋತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಯಾವ ಘೀ ಅವೈಲೇಬಲ್ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಗೈಸ್, ತುಪ್ಪ ಚೆನ್ನಾಗಿ ಮೆಲ್ಟ್ ಆದಮೇಲೆ 10 ಡೇಟ್ಸ್ನ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕೋಬೋದು. ಇಲ್ಲಿ ನಾನು 10 ಡೇಟ್ಸ್ ಅಷ್ಟೇ ಹಾಕೊಂಡಿರೋದು. ಏನಕ್ಕೆ ಅಂದರೆ ನಮ್ಮ ಅಮ್ಮಂಗೆ ಶುಗರ್ ಇದೆ, ಸೊ ಅಷ್ಟೊಂದು ಸ್ವೀಟ್ ಬೇಡ ಅಂತ. ಸೊ ನೆಕ್ಸ್ಟು ಅದನ್ನು ನೀಟಾಗಿ ಫುಲ್ ಮೆತ್ತಗಾಗೋ ಗಂಟನೂ ಆ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು. ಸೇಮ್ ಅದೇ ಪ್ಯಾನ್ ಒಳಗಡೆ ನೀವು ಕಿಶ್ಮಿಶ್ನ ಹಾಕೊಳ್ಳಿ, ಲೈಕ್ ದ್ರಾಕ್ಷಿನ ಹಾಕೊಳ್ಳಿ. ಬಟ್ ದ್ರಾಕ್ಷಿ 100 ಗ್ರಾಮ್ಸ್ ಅಷ್ಟೇ ಹಾಕೊಳ್ಳಿ. ತೀರಾ ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದು ರೋಸ್ಟ್ ಆದಮೇಲೆ ಒಂಥರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಲೈಕ್ ಸ್ವಲ್ಪ ಲೈಟ್ಲಿ ರೋಸ್ಟ್ ಆಗಬೇಕು ಅಷ್ಟೇ. ಗೈಸ್, ಇಲ್ಲಿ ನೀವು ಸ್ವಲ್ಪ ಹುಷಾರಾಗಿ ಇರಬೇಕು, ಬಿಕಾಸ್ ಕಿಶ್ಮಿಶ್ನ ನೀವು ನೀಟಾಗಿ ನೋಡಿ. ನಾನು ತೀರಾ ರೋಸ್ಟ್ ಮಾಡ್ಕೊಂಡಿಲ್ಲ, ಜಸ್ಟ್ ಸ್ವಲ್ಪನೇ ಒಂದು ಸೌತೆ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಅದು ಫುಲ್ ಫ್ಲಫಿ ಆಗಿಬಿಡುತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಬಿಟ್ರೆ. ಇಲ್ಲಿ ಗೈಸ್ ನೀವು ನೋಡ್ಬೋದು, ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಪ್ಯಾನ್ನ ನಾನು ಸೈಡಿಗೆ ಇಟ್ಕೋತಾ ಇದ್ದೀನಿ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫುಲ್ ಡ್ರೈ ಫ್ರೂಟ್ಸ್ನ ಈ ಥರ ರೋಸ್ಟ್ ಮಾಡ್ಕೊಂಡು ಫುಲ್ ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋಕ್ಕೆ ಬಿಟ್ಟಿದ್ದೀನಿ. ಬಿಕಾಸ್ ಬಿಸಿದನ್ನೇ ನೀವು ಗ್ರೈಂಡರ್ಗೆ ಹಾಕಿ ಆಡಿಸಿದ್ರೆ ಅದು ಚೆನ್ನಾಗಿ ಆಡಲ್ಲ. ಅದು ಒಂಥರ ಆಯಿಲ್ ಬಿಟ್ಕೊಳ್ಳುತ್ತೆ ಡ್ರೈ ಫ್ರೂಟ್ಸ್ದು ಎಲ್ಲ. ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಪ್ಲಸ್ ಅದನ್ನು ನೀವು ಸ್ಟೋರ್ ಮಾಡಿದ್ರೆ ಅದ್ರ ಸ್ಮೆಲ್ಲು ಬರುತ್ತೆ. ಸೊ ಅದಕ್ಕಾಗಿ ಕಂಪ್ಲೀಟಾಗಿ ಕೂಲ್ ಡೌನ್ ಮಾಡಿ ಸೊ ಮಿಕ್ಸಿನೋ ಗ್ರೈಂಡರ್ಗೋ ಹಾಕಿ ರುಬ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು, ಕಂಪ್ಲೀಟಾಗಿ ನಾನು ನಾಮದ ಥರ ಎಲ್ಲ ಆಡಿಸ್ತಾ ಇಲ್ಲ. ಸ್ವಲ್ಪ ತಿನ್ನಬೇಕಾದ್ರೆ ಚಂಕ್ಸ್ ತೆಗಬೇಕು. ಸೊ ನಮಗೆಲ್ಲ ಅದೇ ಥರ ಇಷ್ಟ. ನೀವು ಇದೇ ಥರ ಮಾಡ್ಕೊಳ್ಳಿ ಪ್ಲೀಸ್. ತೀರಾ ಜಾಸ್ತಿನೂ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಗೈಸ್, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಡೇಟ್ಸು ಮತ್ತು ದ್ರಾಕ್ಷಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಮಾತ್ರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಬಿಕಾಸ್ ಇದನ್ನು ಕಲಸೋಕ್ಕೆ, ಅದನ್ನು ಫುಲ್ ಬೈಂಡ್ ಮಾಡೋಕ್ಕೆ ಇದೇ ಹೆಲ್ಪ್ ಮಾಡೋದು. ಸೊ ನೀವು ನೋಡ್ಬೋದು ಸೊ ಯಾವ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನಾವು ಅಂತ. ಸೊ ಇದನ್ನು ಲೈಕ್ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಸೊ ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಪ್ಲಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ನಿಮ್ಗೆ ಏನಾರು ಆ ಥರ ಫೀಲ್ ಆಯ್ತಿದೆ ಮಾಡ್ಕೊಳಕ್ಕಾಗಲ್ಲ ಅಂದರೆ 1 to 3 ಸ್ಪೂನ್ ಆಫ್ ಘೀ ಹಾಕ್ಕೊಳ್ಳಿ. ಅದು ಬಿಟ್ಟರೆ ಪ್ಲೀಸ್ ನೀವು ಏನೂ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಟ್ ನಾನಿಲ್ಲಿ ಘೀನೂ ಮಿಕ್ಸ್ ಮಾಡಿಲ್ಲ, ಏನೂ ಮಿಕ್ಸ್ ಮಾಡಿಲ್ಲ, ಅದನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಿಕ್ಸ್ ಆಯಿತು ನಮ್ಮದು.
ಗೈಸ್ ನೀಟಾಗಿ ಮಿಕ್ಸ್ ಮಾಡ್ಕೋತಾ ನೀಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು. ಸೊ ಯಾವ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲೊಂದು ಹ್ಯಾಕ್ ಹೇಳ್ಕೊಡ್ತೀನಿ. ಅಕಸ್ಮಾತ್ ನಿಮಗೆ ಮಿಕ್ಸ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಡೇಟ್ಸದು ಪೇಸ್ಟ್ ಡ್ರೈ ಫ್ರೂಟ್ಸ್ನು ಹಾಕೊಂಡು ಮಿಕ್ಸಿಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಒಂದು ಪಾತ್ರೆಗೆ ತೊಗೊಂಡು ನೀಟಾಗಿ ಚಪಾತಿ ಹಸಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಬೇಕು ನೀವು. ಎಷ್ಟು ನೀಟಾಗಿ ಆಗುತ್ತೆ ಅಷ್ಟು. ಒಟ್ಟಿನಲ್ಲಿ ನೀವು ಲಡ್ಡು ಮಾಡಿದ್ರೆ ಅದು ಫುಲ್ ಬೈಂಡ್ ಆಗಬೇಕು ಅಂದರೆ ಫುಲ್ ಅಂಟ್ಕೋಬೇಕು ಎಲ್ಲ. ಇಲ್ಲಿ ನೀವು ನೋಡ್ಬೋದು. ಸೊ ನಮ್ಮಮ್ಮ ಉಂಡೆ ಮಾಡ್ತಾಯಿದ್ದಾರೆ ಯಾವ ಥರ ಬರ್ತಾ ಇದೆ ಅಂತ. ನನ್ನ ಕೈಲೂ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಬರ್ತಾ ಇದೆ. ಈ ಥರ ಬರಬೇಕು ಲಡ್ಡು, ಹಂಗಾದರೆ ಮಾತ್ರ ನಿಮ್ಮ ಲಡ್ಡು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬಟ್ ಲಿಟ್ರಲಿ ಪೇಷನ್ಸ್ ಕೆಲಸ ಇದೆ ಈ ಲಡ್ಡು ಮಾಡೋದು. ಬಟ್ ಲಿಟ್ರಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನಗೆ ಪರ್ಸ್ನಲಿ ಡ್ರೈ ಫ್ರೂಟ್ಸ್ ಅಂದರೆ ಒಂಚೂರು ಇಷ್ಟ ಆಗಲ್ಲ. ಬಟ್ ಈ ಥರ ಎಲ್ಲ ಲಡ್ಡು ತಿನ್ನಬೇಕು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಲೈಕ್ ನೆನ್ಕೊಂಡು ಹೋಗಿ ತಿಂದು ಬರ್ತೀನಿ. ಗೈಸ್ ಈ ಲಡ್ಡು ಹೆಲ್ತಿಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ಪ್ಲಸ್ ಗೈಸ್ ನಮ್ಮಮ್ಮ ನನ್ನ ಬಾಣಂತನದಲ್ಲೂ ಈ ಲಡ್ಡು ಎಲ್ಲ ಮಾಡಿದ್ರು. ಅದು ಬಾಣ್ತೀರಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಲೈಕ್ ಬ್ರೆಸ್ಟ್ ಫೀಡ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಮ್ಮ ಆಗಲೂ ಮಾಡಿತ್ತು, ಈಗ ನಾನು ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಸೊ ಲಡ್ಡು ಎಲ್ಲ ಕಟ್ಟಾದಮೇಲೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ನಾವು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕೋತಾ ಇದ್ದೀನಿ. ಅದು ಹಾಕಿದ್ಮೇಲೆ ನೀಟಾಗಿ ಸೀಲ್ ಮಾಡ್ತೀನಿ. ಇದು ಆರಾಮಾಗಿ 1 ಮಂತ್ ಎಲ್ಲ ಬರುತ್ತೆ. ಬಟ್ 1 ಮಂತ್ ಗಂಟ ಈ ಲಡ್ಡು ಉಳಿಯೋದೇ ಇಲ್ಲ. ಬಿಕಾಸ್ ಇದು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಲೈಕ್ ಹಾರ್ಡ್ಲಿ 15 ಡೇಸ್ ಆಗುತ್ತೆ ಅಷ್ಟೇ ಈ ಲಡ್ಡು. ಐ ಹೋಪ್ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನೀವೆಲ್ಲ.